ಆಫರ್. ಸೈತಾನನ ಹೀಗೆ ನಮಗೆ ಆಫರ್ ಕೊಡು. ಸೈತಾನನ ಬಂದು ನಮ್ಮನ್ನು ಶೋಧಿಸುವಂಥದ್ದು ಹೀಗೆ. ಈ ಶೋಧನೆಗೆ ಯಾರು ಒಳಗಾಗ್ತಾರೆ? ಪ್ರಾರ್ಥನೆ ಮಾಡದವರು ಒಳಗಾಗ್ತಾರೆ. ಈ ಶೋಧನೆಗೆ ಯಾರು ಬೀಳ್ತಾರೆ, ಎಡವುತ್ತಾರೆ ಅಂತ ನೋಡಿದ್ರೆ ಪ್ರಾರ್ಥಿಸದವರು ಎಡವಿ ಬೀಳ್ತಾರೆ. ಆಮೇಲೆ ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ಏನ್ ಮಾಡ್ಬೇಕಂತೆ? ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ, ದೇವ ಸೇವಕರುಗಳ ಜೀವಿತದಲ್ಲಿ, ಕುಟುಂಬಗಳಲ್ಲಿ ನಾವು ಆಗಿರುವಾಗ ನಾವು ಹೇಗಿರಬೇಕೆಂಬುದಾಗಿ ನೋಡುವಾಗ ನಾವು ಪ್ರಾರ್ಥನೆ ಉಳ್ಳವರಾಗಿರಬೇಕೆಂಬುದಾಗಿರುವಂಥದ್ದು ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಯಾಕೆ ಪ್ರಾರ್ಥನೆ ಉಳ್ಳವರಾಗಿರಬೇಕೆಂಬುದಾಗಿ ದೇವರ ಉದ್ದೇಶ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದ ವಿಧದಲ್ಲಿ ಸೈತಾನನ ನಮ್ಮನ್ನು ಶೋಧಿಸ್ತಾನೆ. ನಮಗೆ ಆತನ ಶಾರೀರಿಕವಾದದ್ದು, ಆತನ ಉದ್ದೇಶದಲ್ಲಿರುವಂತಹ ಆಲೋಚನೆಗಳನ್ನ ನಮಗೆ ಕೊಡ್ತಾನೆ. ಕೊಡುವಾಗ ನಾವು ತಪ್ಪಿ ಹೋಗದಂತೆ ನಮ್ಮನ್ನು ಕಾಪಾಡುವಂತ ಒಂದು ಅನುಭವನೇ ಪ್ರಾರ್ಥನೆ. ಹಲ್ಲೆಲೂಯಾ.